ಗೈಸ್ ಆಗಲೇ ರಿತಿಕ್ನ ಹಿಂದೆ ಓಡಿಸಿದ್ದೆ, ಇವಾಗ ಫ್ರೆಂಡ್ ಸೀಡಲ್ಲಿ ನಾನು ಕೂತ್ಕೊಂಡು ಪವನ್ನ ಹಿಂದೆ ಕೂರಿಸ್ತೀನಿ. ಎಂತಹ ಮಜಾ ಗೈಸ್, ಫುಲ್ ಅಂಟೆಂಟ್, ಮೈ ಅಂಟೆಂಟ್, ಫುಲ್ ಅಂಟೆಂಟ್. ಎಸ್, ನಾನು ಹೋಗಲ್ಲ. ಕಮಾನ್ ದಿಸ್ ಟೈಮ್. ಈಗ ಒಂದ್ ಮೂಟೆನ ಒಂದ್ ಜಾಗಕ್ಕೆ ಎತ್ತಾಕ್ಬಿಟ್ಟು ಇಲ್ಲಿ ನೋಡಿ, ಈ ಕರಿ ನೋಡಿ, ಈ ಕರಿ ನೋಡಿ. ಮತ್ತೆ ಇನ್ನೊಂದು ಟ್ರಿಪ್ ಹೋಗೋಣ, ಇನ್ನೊಂದು ಮುಣಸು ಬರ್ಲಿ, ಕಾಯ್ತಾ ಇರ್ತೀನಿ ನೆಕ್ಸ್ಟ್ ಫ್ರೆಂಡ್ಶಿಪ್ಗೆ, ನೆಕ್ಸ್ಟ್ ಮುಣಸುಗೆ. ಏನ್ಮಾ ಬೆಳ್ಳಗಾಗ್ಬಿಟ್ಟಿದ್ಯಾ? ಕರಿ ಮಡಕೆ ಎಲ್ಲ ಐತೆ, ಇಲ್ಲೇ ಐತೆ. ಎಲ್ಲಿ ಮಾ? ಮನ್ಸಲ್ಲಿ. ಏ ಬೇಗ ಬಾಮ, ಇಲ್ಲ ಅಜ್ಜ ನಂಗೆ. ಸರ್ ಏನ್ ಸರ್? ಬನ್ನಿ ಸರ್ ಬೇಗ. ಇಲ್ಲೇ ಒಂದು ಪವನ್ ಕೂಡ ಬಂದ. ಅಂದ್ರೆ ಏನ್ ಗೊತ್ತಾ, ಸ್ವಲ್ಪ ಒಂಚೂರು ಕಾಟ ಕೊಡೋದ್ರಲ್ಲಿ ಒಂಥರ ಮಜಾ ಇದೆ. ಅಲ್ಲ ಅವನೇ ಹತ್ತು, ಅವನ ಅಲ್ಲಿಂದ ಬರ್ತಾರೆ. ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಓ, ₹1 ಚಾಕ್ಲೇಟ್ ತಗೋ ಅಂತ ಹೇಳ್ದೆ ತಾನೆ? ₹1 ಚಾಕ್ಲೇಟ್. ಫೋನ್ ಮಾಡೋದು, ಫೋನ್ ಫಾರ್ವರ್ಡ್ ಹಾಕ್ಬೇಡ. ಗೈಸ್ ಫೈನಲಿ ಹೊರಟಿದ್ದೀವಿ ಬೆಂಗಳೂರಿಗೆ. ಇಯರ್ 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 ಶಿಷ್ಯ ತಿರುಗು. ಒಂದು ನಿಮಿಷ ನೋಡು, ಇಲ್ಲಿ 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 ನೋಡು ಒಂದ್ಸಲಿ ಕರೆಕ್ಟಾಗಿ. A few moments later. ಗೈಸ್ ಇವನಿಗೆ AC ಅಂದ್ರೆ ಆಗಲ್ಲ. ಮುಂದೆಗಡೆ ಕೂತ್ಕೊಂಡು ಕಿಟಕಿ ತೆಗೆದುಕೊಂಡೆ, ಸೆಕೆ ಹಬೆಗಾಳಿ ಹೊಡಿತೈತೆ. ಕಲ್ತ್ಕೊಳ್ಳಲಿ. ಇವಾಗ ಊಟಕ್ಕೆ ಇಳಿಸಿದ್ವಿ, ಊಟ ಮಾಡಬೇಕು. ನನ್ನ ಕಣ್ಣು, ಎರಡೂ ಕಣ್ಣು ಉರಿತೈತೆ ಮಾರೆ. ರೀತಿ ಗೊತ್ತಾಗ್ಬಿಟ್ಟಿದೆ ನಾವು ಹಿಂದೆನೇ ಹಾಕ್ತೀವಿ ಅಂತ, ಅದಕ್ಕೆ ಒಪ್ಕೊಂಬಿಟ್ಟಾನೆ. ಮನೆಯಾಗ ಊಟ ಮಾಡುವ. ಗೈಸ್ ಪರ್ಫೆಕ್ಟ್ ಜಾಗಕ್ಕೆ ಬಂದಿದ್ದೀವಿ. ಊಟ 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 ಅನ್ಲಿಮಿಟೆಡ್ ಊಟ ಅಂತೆ. ಸೊ ಅದಕ್ಕೆ ಇವಾಗ ಭರ್ಜರಿ ಊಟ ಮಾಡಬೇಕು. ನಾನು ಗೋಬಿ ರೈಸ್ ಹೇಳಿದ್ದೀನಿ, ಇಲ್ಲಿನ ಗೋಬಿ ರೈಸ್ ಹೆಂಗಿರುತ್ತೆ ಟೇಸ್ಟ್ ಮಾಡಬೇಕು ಅಂತ. ಇನ್ ಕೇಸ್ ಇದೇನಾದ್ರು ಸ್ವಲ್ಪ ತಿಂದು ಬೆಳೆದ್ಮೇಲೆ, ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೆ ಇದಕ್ಕೆ ಹೋಗ್ತೀನಿ ನಾನು ಅಷ್ಟೇ. ನಂದು ಗೋಬಿ ರೈಸ್. ಗೈಸ್ ಆಗಲೇ ರಿತಿಕ್ನ ಹಿಂದೆ ಓಡಿಸಿದ್ದೆ, ಇವಾಗ ಫ್ರೆಂಡ್ ಸೀಡಲ್ಲಿ ನಾನು ಕೂತ್ಕೊಂಡು ಪವನ್ನ ಹಿಂದೆ ಕೂರಿಸ್ತೀನಿ. ಎಂತಹ ಮಜಾ ಗೈಸ್, ಫ್ರೆಂಡ್ ಸೀಟಲ್ಲಿ ಕೂತ್ಕೊಂಡು ಅಥವಾ ಸೀಟ್ ಶೀಟಲ್ಲಿ ಕೂತ್ಕೊಂಡು ಒಬ್ಬೊಬ್ಬರನ್ನೇ ಹಿಂದಕ್ಕಿಂದ ಕಳಿಸ್ತಿದ್ರೆ ಒಂಥರ ಮಜಾ. ಕ್ಯಾ ಬಾತ್ ಹೈ ಸರ್, ಕ್ಯಾ ಬಾತ್ ಹೈ ಸರ್. ಚಂದವಾಗಿರುತ್ತೆ ಹಿಂದೆ ಕಳಿಸಿದ್ರು. ಆಮೇಲೆ ಅವನು AC ಇಷ್ಟಪಡಲ್ಲ, ಅವನು AC ಹಾಕಲ್ಲ. ಮುಂದೆ ಕೂತ್ಕೊಂಡ್ರೆ ಅವ್ನು ನೆಮ್ಮದಿಯಾಗಿ ಒಂದು ಸ್ವಲ್ಪ ಇರ್ಬೋದು. ಮತ್ತೆ ನೋಡಿ ಇವಾಗ ಬರ ಆಗಲ್ಲ, ನನಗಾಗಲ್ಲ ಬರ. ಪ್ಲೀಸ್ ಕಮ್ ಬ್ಯಾಕ್ ಸೈಡ್. ಯು ಡೋಂಟ್ ಪುಟ್ ಎನಿ AC, ಕಮ್ ಬ್ಯಾಕ್. ಏ ಇಲ್ಲ ಬರ, ಕಮ್ ಸಿಟ್. ನೋ ಕಮ್ ಸಿಟ್, ಆರಾಮ್ ಸಿಟ್. ನೆಕ್ಸ್ಟ್ ಬ್ರೇಕ್ ಟೈಮ್, ನೆಕ್ಸ್ಟ್ ಬ್ರೇಕ್ ಟೈಮ್. ಕಮ್ ಕಾಂಪ್ರಮೈಸ್ ಆಗೋ ನೆಕ್ಸ್ಟ್ ಕನ್ಫರ್ಮ್. ನೆಕ್ಸ್ಟ್ ಬ್ರೇಕ್ ಟೈಮ್ ಕನ್ಫರ್ಮ್. ನೋಡಪ್ಪ, ನೀನ್ ಬಂದ್ರೆ ನಿಜೋಳು ಅವ್ವ, ನಾನು ನಿನ್ನ ಮಾತು ನಂಬಲ್ಲಪ್ಪ. ನಾನೇ ವಿಂಡೋ ಇದ್ದೀನಿ. ಬಾ ಏ ಇಲ್ಲೇ ಬರೋ. ಆಮೇಲೆ ನೆಕ್ಸ್ಟ್ ಬ್ರೇಕ್ ಟೈಮ್ ಪಕ್ಕ. ನನಗೆ ಇಲ್ಲಿ ಆರಾಮಾಗಿತ್ತು, ಕಾಲ್ ಇಟ್ಕೊಳಕ್ಕೆಲ್ಲ. ನಿಂಗೆ ಎಲ್ಲ ಕಾಲಿ ಕೊಡ್ತೀನಿ ಬಾ. ನನಗೆ ಆಗಲ್ಲ, ನನ್ಗೆ ಮಂಡಿ ನೋತೈತೆ. ಫುಲ್ ಕೊಡ್ತೀನಿ ಬಾ, ಫುಲ್ ಕೊಡ್ತೀನಿ. ಕಮಾನ್ ಪ್ಲೀಸ್ ಕಮಾನ್. ನೆಕ್ಸ್ಟ್ ಬ್ರೇಕ್ ಟೈಮ್ ಪಕ್ಕ. ಕಮಾನ್ ಪವನ್, ಕಮಾನ್ ಕಾಂಪ್ರಮೈಸ್ ತುಂಬಾ ಆಗಿದ್ದೀನಿ. ಕಮಾನ್ ದಿಸ್ ಟೈಮ್. ಎಲ್ಲ ಆಗಲ್ಲ, ನಾ ಬರಲ್ಲ. ಅಂದಿ ಮುಂದೆ ನಾನು ಗೆಲ್ಬೇಕು. ಹೋಯ್ತೋನೆ ನಗ್ತೋನೆ. ಏಯ್ ಬಾರಲ್ಲ, ನಾನು ಹಿಂಗೆ ನಾನು ಇರ್ಲಿದೆ. ಲೇಟ್ ಆಗಲ್ಲ ಯಾರಿಗೆ? ನನಗ 6 ಗಂಟೆ ಒಳಗೆ ಯಾರು ಹೋಗ್ಬೇಕಾಗಿರೋದು. ಬ್ಲ್ಯಾಕ್ ಮೇಲ್ ಅರ್ಜೆಂಟ್ ಅನ್ನ ನಿನಗೆ? ಬೇಗ ಹೋಗ್ಬೇಕಾ? ನಾನು 15 ಜನ ಕೇಳಿದ್ದೀನಿ, ಎಷ್ಟು ಬೇಗ ಹೋಗ್ತಾ ಇರೋದು ಅಂತ. ಆಫ್ ಮಾಡು, AC ಆಫ್ ಮಾಡು, ಅವನೇ ಬರ್ತಾನೆ. ಹೋಗ್ತೇನೆ, ಇಂಜಿನ್ ಆಫ್ ಮಾಡು. ನೆಕ್ಸ್ಟ್ ಬ್ರೇಕ್ ಟೈಮ್ ಪಕ್ಕ. ನೋ ವೇ. ನೆಕ್ಸ್ಟ್ ಬ್ರೇಕ್ ನಾನೇ ಬಿಡ್ತೀನಿ. ಅಯ್ಯೋ ನಿಜ ನಾನೇ ಬಿಡ್ತೀನಿ. ಸಮ್ AC ನಾನೇ ಬಿಡ್ತೀನಿ. ಆಫ್ಟರ್ ಗೋಯಿಂಗ್ ಫುಲ್ ಅಂಟೆಂಟ್, ಮೈ ಅಂಟೆಂಟ್. ಫುಲ್ ಅಂಟೆಂಟ್. ಎಸ್,
ನಾನು ಹೋಗಲ್ಲ. ಕಮಾನ್ ದಿಸ್ ಟೈಮ್. ರಿತಿಕ್ಗಾದ್ರೆ ಬಿಟ್ಕೊಡಕ್ಕಾಗಲ್ಲ, ಕಾಂಪ್ರಮೈಸ್ ಆಗ್ಬಿಟ್ಟು ಹೋಗ್ಬಿಡ್ತಾನೆ. ನನ್ ಮಾಡಿ ನೀನ್ ಬಿಟ್ಕೊಟ್ಟೆ ಇಲ್ವಾ ಯಾವತ್ತು ನಾನು? ದಿಸ್ ಟೈಮ್ ಐ ಆಮ್ ಟೆಲ್ಲಿಂಗ್, ನಿಂದು ಒಂದೇ ಐ ಆಮ್ ಟೆಲ್ಲಿಂಗ್ ದಿಸ್ ಟೈಮ್, ಓನ್ಲಿ ಫಾರ್ ದಿಸ್ ಟೈಮ್, ಬಿಟ್ಕೊಟ್ಟಿಲ್ವಾ ಓನ್ಲಿ ಫಾರ್ ದಿಸ್ ಟೈಮ್, ಯಾವತ್ತು? ಓನ್ಲಿ ಫಾರ್ ದಿಸ್ ಟೈಮ್, ಒಂದೇ 4 ಗಂಟೆ ಕರೆಕ್ಟ್ ಆಗಿ ಬಿಟ್ಕೊಟ್ಟಿಲ್ವಾ ಯಾವತ್ತು? ಓನ್ಲಿ ಫಾರ್ ದಿಸ್ ಟೈಮ್, ಓನ್ಲಿ ಫಾರ್ ದಿಸ್ ಟೈಮ್. ನಾನು 4 ಗಂಟೆ ಇನ್ನ 200 ಕಿಲೋಮೀಟರ್ ಹೋಗ್ಬೇಕು. ಮತ್ತೆ ಒಂದು ಹೆಂಗಿರು 50 ಕಿಲೋಮೀಟರ್ ಬ್ರೇಕ್ ಆಗ್ತಾ ಪಕ್ಕ. ಹೆಂಗಿರು ಆಗ್ತಾನೆ ಬಾ, ಹೆಂಗಿರು ನೀನೇ ಹಾಕ್ಸ್ಬಿಡ್ತೀವ. ನಮ್ಮ ಡ್ರೈವರ್ ಬಿಟ್ಟು ಹೊಂಟೋಗ್ಬಿಟ್ರು. ಅವ್ನಿಗೆ ಗೊತ್ತಾಗ್ಬಿಟ್ಟೈತೆ ಇವ್ರಿಬ್ರು ಇಲ್ಲಿ ಕಿತ್ತಾಡ ಕುತ್ಕೊಂಡ್ರೆ ಇನ್ನು 1 hour ಅಂದ್ಬಿಟ್ಟು ಅಲ್ಲಿ ನೆರಳಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟು ಎಷ್ಟು ಮಾಡಿದೆ ಬಿಟ್ಕೊಡೋದೇ ಬೇಡವಾ ಅಂದ್ಬಿಟ್ಟು. ಅದು ಏನು ಗೊತ್ತಾ ಅವನಿಗೆ ಕಾನ್ಫಿಡೆನ್ಸ್ ಬಂದಿರೋದು, ರಿತಿಕ್ ಹಿಂದಕ್ಕೆ ಹೋಗ್ಬಿಟ್ಟ. ಅವ್ನ ಹಿಂದಕ್ಕೆ ಹೋಗಿದ ತಕ್ಷಣ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಅವನಿಗೆ. ಅದಕ್ಕೆ ಅಣ್ಣ ಹಿಂಗೆ ಆಡ್ತಾ ಇರೋದು. ಇದು ನಾನು ಆಡೋಣ ಸ್ವಲ್ಪ ಹೊತ್ತು. ಗೈಸ್ ಸಿಕ್ಕಾಪಟ್ಟೆ ಟ್ಯಾನ್ ಆಗ್ಬಿಟ್ಟಿದ್ದೀನಿ ಗುರು. ಏನು ಮಾಡೋದು, ಹಿಂದೆ ಇರೋ ಹುಡುಗನೂರಿಗೆ ಬಂದಮೇಲೆ ನಾವು ಹಿಂಗೆ ಆಗ್ಬೇಕು, ಕಪ್ಪುಗೆ ಕರ್ರಿಗೆ ಅಣ್ಣನ ಥರ. ನಾನು ಮನೆಗೆ ಹೋಗ್ಬೇಕು ಬೇಗ, ಸ್ವಲ್ಪ ಪ್ರಮೋಷನ್ ಶೂಟ್ ಐತೆ. ಏನು ಮಾಡೋಕ್ಕಾಗಲ್ಲ, ನಾನೇ ಬಿಟ್ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಕುತ್ಕೊಂಡ್ಬಿಡ್ತಿದ್ದೆ. ಅಣ್ಣ ಬರ್ತಾನ, ನೋಡ್ತಾನೆ ಹೋಗ್ತಾನೆ. ಎಷ್ಟು ಕಿಲೋಮೀಟರ್ ಇದೆ ನೋಡ ಫಸ್ಟ್. ಇನ್ನು 200 ಕಿಲೋಮೀಟರ್ ಹೋಗು. 200 ನಾನೇ ಬಿಟ್ಕೊಡ್ಬೇಕು ಗೈಸ್ ಇವಾಗ. ಇಲ್ಲಾಂದ್ರೆ ನನಗೆ ಲೇಟ್ ಆಗ್ಬಿಡುತ್ತೆ. ನನಗೊಂದು ಇದು ಪ್ರಮೋಟ್ ಶೂಟ್ ಮಾಡ್ಬೇಕು, ಇವತ್ತೇ ಮಾಡ್ಬೇಕು. ಲೆಟ್ಸ್ ಗೋ ಗೈಸ್. ನಡಿ ಕಾಂಪ್ರಮೈಸ್ ಮಾಡ್ಬಿಟ್ಟಲ್ಲ ಸಿಸ್. ಏನ್ ಮಾಡಕ್ಕಾಗಲ್ಲ ಹಮ್ಕೋ ಥೋಡಾ ಕಾಮ್ ಹೈ ಇಸ್ಲಿಯೇ ಏನ್ ಮಾಡಕ್ಕಾಗಲ್ಲ. ನಡ್ರಿ ಓದ್ರಿ ಇರು, ನಾನೊಂದು ಐಸ್ ಕ್ರೀಮ್ ಸ್ಕೋತೀನಿ. ಗಾಯ್ಸ್ ಬಂದ್ವೆ ಬೆಂಗಳೂರಿಗೆ. ಈ ಒಂದು ಆರ್ಚ್ ಇದೆಯಲ್ಲ, ಈ ಆರ್ಚ್ ದಾಟಿದ ತಕ್ಷಣ ನಾವು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತೀವಿ. ಇದೆ ಅಷ್ಟೇ, ಮುಗೀತು ಅಷ್ಟೇ. ಬಂದ್ವಿ. ಏನೋ ಎಷ್ಟು ನಕ್ರ ಮಾಡ್ತೀಯಲೇ, ಎಷ್ಟೋ ನಕ್ರ ಮಾಡ್ತೀಯ. ಮಾತಾಡೋಲ್ಲ, ಮಾತಾಡು. ಏನ್ ಅನ್ಕೊಂಡಿದ್ಯಾ ಗೈಸ್? ಬಂದ್ವಿ ಗೈಸ್. ಸದ್ಯಕ್ಕೆ ಬೆಂಗಳೂರಲ್ಲಿ ನಾರ್ಮಲ್ ಟೆಂಪರೇಚರ್ ಐತೆ, ಶೆಕೆ. ಖುಷಿ ಅದ್ರೊಂದು. ಓಕೆ ಅಲ್ಲಿವರೆಗೂ ಇದಿತ್ತು, ಫುಲ್ಲು ಸೆಕೆ ಇತ್ತು. ಈಗ ನೋಡಿ ಏನ್ ತಣ್ಣು ಹೊಡಿತೈತೆ. ಸಾಕು ನಮ್ ಕರ್ನಾಟಕ, ನಮ್ ಬೆಂಗಳೂರು. ಈಗ ಒಂದ್ ಮೂಟೆನ ಒಂದ್ ಜಾಗಕ್ಕೆ ಎತ್ತಾಕ್ಬಿಟ್ಟು ಆಮೇಲೆ ಒಂದ್ ಎಳೆ ಪಿಚಾಚಿ ಚೋಟ್ ಪಂಜಿಕಾಯಿನೂ ಹಾಕ್ಬಿಟ್ಟು ಒಬ್ಬ ಹ್ಯಾಂಡ್ಸಮ್ ಹುಡುಗನ ಮನೆಗೆ ಹಾಕ್ಬಿಟ್ಟು ಫಸ್ಟ್ ಒಂದ್ ಮೂಟೆನ ಹಾಕ್ಬೇಕು. ಗೈಸ್ ಅಂತೂ ಇತ್ತು ಒಂದು ನಮ್ಮ ಒಬ್ರು ಒಂದ್ ಮೂಟೆನ ಎತ್ತಾಕ್ತಾ ಇದೀವಿ. ಸುಮ್ಮನೆ ರೇಗ್ಸೋದು. ಈಗ ಅವನ್ನ ಕಳ್ಸ್ಕೊಟ್ಬಿಟ್ಟು ನಾವು ಹೋಗ್ಬೇಡ, ಬನ್ನಿ. ಅವನೇನೇನು ಲಗೇಜ್ ಇತ್ತು ತಗೊಂಡು ಹೋಗ್ಬಿಡ್ಲಿ. ಬಾಯ್ ಟೇಕ್ ಕೇರ್. ಬಾಯ್. ಚಾಲೆಂಜ್ ಮಾಡಲ್ಲೇನಿಲ್ಲ. ಆಚೆ ಒಂಥರ ಸೆಕೆ ಹೊಡಿತೈತೆ ಗುರು, AC ಬಿದ್ದು. ಹಲೋ ಡ್ಯಾಡಿ. ಹಲೋ. ಏನ್ ಪಾಪ ಟ್ರಿಪ್ ಆಯ್ತಾ? ಒಳ್ಳೆ ಟ್ರಿಪ್. ನೋಡಿ ಎಲ್ಲ ಕಣ್ಣು ನೋಡಿ ಹೆಂಗೈತೆ, ಎಲ್ಲ ಟ್ಯಾನ್ ಆಗ್ಬಿಟ್ಟಿದ್ವಿ, ಕಪ್ಪು ಆಗ್ಬಿಟ್ಟಿದ್ವಿ, ಅಷ್ಟು ಸೆಕೆ. ಇಲ್ಲಿ ನೋಡಿ, ಈ ಕರಿ ನೋಡಿ, ಈ ಕರಿ ನೋಡಿ. ಹಿಂದೆ ಡಿಕ್ಕಿ ಅಂತ ಓಪನ್ ಇಲ್ಲ. ಎಲ್ಲರೂ ಟ್ಯಾನ್ ಆಗ್ಬಿಟ್ಟಿದೆ. ನನ್ನ ಪ್ರಕಾರ ನಾನು ಒಬ್ಬನೇ ಅನ್ಸುತ್ತೆ ಟ್ಯಾನ್ ಆಗಿರೋದು. ಏನ್ ಡಿಫ್ರೆನ್ಸ್ ಕಾಣಿಸ್ತಿಲ್ಲ ಅನ್ಸುತ್ತೆ, ಒಬ್ಬನೇ ಟ್ಯಾನ್ ಆಗಿರೋದು. ಬಾಯ್ ಚಿನ್ನ, ಬಾಯ್ ಅನೀಶ್ ಬಾಯ್. ಮತ್ತೆ ಇನ್ನೊಂದು ಟ್ರಿಪ್ ಹೋಗೋಣ, ಇನ್ನೊಂದು ಮುಣಸು ಬರ್ಲಿ. ಕಾಯ್ತಾ ಇರ್ತೀನಿ ನೆಕ್ಸ್ಟ್ ಫ್ರೆಂಡ್ಶಿಪ್ಗೆ, ನೆಕ್ಸ್ಟ್ ಮುಣಸುಗೆ. ಟೇಕ್ ಕೇರ್, ಬಾಯ್, ಹುಷಾರು. ಗೈಸ್ ನೀನು ಪಾಂಡಿಚೇರಿಗೆ ಹೋಗಿದ್ದೆ ತಾನೆ? ಅದ್ ಹೆಂಗ್ ಪಾಪ AC ಇಲ್ದಲೆ ಇದ್ದೆ ರೂಮಲ್ಲಿ? ನಮ್ಮಪ್ಪ AC ಇಲ್ದಲೆ ರೂಮಲ್ಲಿ ಇದ್ದಿದ್ದು. ಆಯ್ತಿತ್ತ ನಮ್ಗೆ AC ಇಲ್ದಲೆ. ಗೈಸ್ ನಮ್ಮ ಅಪ್ಪ ಹೋದಾಗ AC-ನೇ ಇರ್ಲಿಲ್ಲ ಅಂತೆ. ಯಾಕೋ ಅಂದ್ರೆ ಅವ್ರ ಹಂಗ್ ಮಲಗಿದ್ರು. ಯಪ್ಪ AC ಇಲ್ದೆ ಬದುಕಕ್ಕೆ ಆಗಲ್ಲ ಆ ರೇಂಜಿಗೆ. ನೋಡಿ ಇವಾಗ ಹಿಂಗಿದ್ದೀನ, ನಮ್ಮಮ್ಮ ನೋಡಿ ಏನ್ ಹೇಳ್ತಾರೆ ಅಂದ್ಬಿಟ್ಟು. ಮಧು 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 ಮಾನ ಮರ್ಯಾದೆ ಇಲ್ದೇ ಇರೋಗಳು ನೀವೆಲ್ಲಾರು.
ಏನ್ ಲಚಿರಂತ ಏನ್ಮಾ ಬೆಳ್ಳಗಾಗ್ಬಿಟ್ಟಿದ್ಯಾ? ನಿನ್ ನೋಡ್ಕರಿಯ ಕರಿ ಮಡಕೆ ಎಲ್ಲ ಐತೆ ಇಲ್ಲೇ ಐತೆ ಕರಿಯ ಕರಿಯ ಏನ್ಮಾ ಸೆಕೆಯಪ್ಪ. ಆರಾಮಾಗಿದ್ರಿ ಅನ್ಸುತ್ತೆ ಗಂಡ ಹೆಂಡತಿ 3 ದಿನ. ಅಯ್ಯೋ ಗಂಡನೇ ಇಲ್ಲ ಇನ್ನು ಹೆಂಡತಿ ಅಲ್ಲಿರ್ತಾಳೆ ನಡಿಯಲಿ. ಬ್ಯಾಕ್ ಟು ಹೋಮ್. ಗೈಸ್ ಇವ್ನ್ಗ ಆಗ್ತಿಲ್ಲ, ಅವನಿಗೆ ಹೆವಿ ನಿದ್ದೆ ಇಲ್ಲ ಅವನೇ. ಇನ್ 3-4 ದಿನ, ಇನ್ 2-3 ದಿನ ಮೊದ್ಲೇ ಅವನು ನಿದ್ದೆ ತಡಿಯಲ್ಲ. ಒಂದು ವಾರ ಸೇರಿಸ್ಕೋಬೇಕು. ಬಾಬಾ ಮಗುನ ಸೇಫ್ ಆಗಿ ಬಿಟ್ಟಿದೀವಿ ಅಂತ ಇನ್ಫಾರ್ಮ್ ಮಾಡಬೇಕು. ನಾವು ಇದು PT ಟೀಚರು ಟ್ರಿಪ್ ಕರ್ಕೊಂಡು ಹೋಗಿದ್ವಿ ಮಗುನ. ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಬೇಕು. ಬಂದವರಿಲ್ಲ ನಿಮಗಿರೋ ಟೈಮಾಗ ಬಂದು ಬೀಸಾಕ್ತೀನಿ. ಬಂದಿಲ್ಲ ಬಾ ಕೆಳಗೆ ಬಾ. ಇನ್ನೂ ಬಂದಿಲ್ಲ ಗೈಸ್ ಅವರಮ್ಮ. ಮತ್ತೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೂಪರ್ ಆಗಿತ್ತು, ಹೆವಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಆಲ್ ಮೆಮೊರೀಸ್. ಎಲ್ಲಿ ಮಾ ಮನ್ಸಲ್ಲಿ ಬೇಗ ಬಾಮ ಇಲ್ಲ ಅಜ್ಜ ನಂಗೆ. ಅವನಿಗೆ ಕಾಲು ನೋವು, ನಿದ್ದೆ, ಸುಮ್ಮನೆ ಅವ್ನು ಮಲ್ಕೊಂಡಿರ್ಬೇಕು ಹಂಗೆ ಆ ಲೆವೆಲ್ ಇದ್ದಾನೆ. ಆಮೇಲೆ ಕೇಳೋಣ ಎಲ್ಲ ಕಂಪ್ಲೀಟ್. ಕಾಲು ನೋವೆಲ್ಲ ಒಂದು ಸ್ವಲ್ಪ ಮೀಡಿಯಮ್ ರೇಂಜಿಗೆ ನೋವಿದೆ ಅಷ್ಟೇ. ಅಕ್ಕ ನಿಮ್ಮ ಮಗನ್ ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದೀನಿ ನೋಡಿ. ಬೆಳ್ಳಗಾಗಿದೆ ಕಪ್ಪಗಾಗಿದ್ದೀರಲ್ಲ. ಅವರಲ್ಲಿ ಓಡೋಣ ಇಲ್ಲವನ ಮರಿ. ನಾವು ಪಾಂಡಿಚೇರಿಗೆ ಹೋಗಿದ್ವಿ, ಏನಿತ್ತು ಗೊತ್ತಾ, ಸಾಕತ್ತಾಗ ಆಟ ಆಡಿದ್ವಿ. ಹೆಂಗಿತ್ತು ಗೊತ್ತಾ ಬೀಚು. ಅವಳೆ ಹೆಂಗ್ ಕುಡಿ ಎಣ್ಣೆ ಕುಡ್ದ ಕುಡಿತಾವಳಲ್ಲ. ಅಯ್ಯೋ ಅಯ್ಯ ಬುಜಿ, ಬೀಚ್ ಹೆಂಗಿತ್ತು ಗೊತ್ತಾ, ಸಾಕಾಗಿತ್ತು. ಬೀಚ್ ನೋಡ್ತಿದ್ರಂತೂ ಕಾಯ್ದೋಗ್ಬಿಡ್ತಿದೆ. ಆಮೇಲೆ ಅಲ್ಲಿಂದ ಫ್ರೆಂಚ್ ಕಾಲೋನಿಗೆ ಹೋಗಿದ್ವಿ, ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ, ಚಿಕನ್ ಬಿರಿಯಾನಿ ತಿಂದ್ವಿ, ಚಿಕನ್ 65, ಆಮೇಲೆ ಓಡಾಡ್ತಿದ್ವಿ ಅಲ್ಲಿಗೆ ಈ ಪ್ಲೇಸು. ಕರ್ಕೊಂಡೋಯ್ತೀನಿ ಬಿಡು. ನೀನ್ ದೊಡ್ಡೊಳಗಿಲ್ಲ, ಇನ್ನ ಚಿಕ್ಕವಳು. ನೀನ್ ಚಿಕ್ಕವಳು, ನೀನು ನಿಂಗೆ ಹುಷಾರ್ ತಪ್ಪಿಡ್ತೀಯ, ನೀನು ಮಾತಕ್ಕೆ ಮುಂಚೆ ಹುಷಾರ್ ತಪ್ಪಿಡ್ತೀಯ. ಆಮೇಲೆ ನಿನ್ನ ಕಂಟ್ರೋಲ್ ಮಾಡೋದು ಯಾರು? ಅಕ್ಕ ನಿಮ್ ಮಗ ಹೆಂಗ್ ಕಾಣ್ತಾನೆ? ನಿಮ್ ಮಗ ಇದು ಜಾಸ್ತಿ ಆದ್ನಾ? ಕಪ್ಪಗಾಗ್ಬಿಟ್ಟಿದ್ದೀರಾ. ಪವನ್ ನೋಡ್ಬೇಕಂತ ಇಲ್ಲಿ ನೋಡಿ, ಇಲ್ಲಿ ಅಣ್ಣ 14 ಕಿಲೋಮೀಟರ್ ನಡೆದವ ಅಣ್ಣ. ಏನದು ದೊಡ್ಡ ವಿಚಾರ ಆಡ್ದಂಗೆ ಆಗ್ತೈತೆ. ಮನೆ ಮೇಲೆ ಏಕಕ್ಕೆ ನಿನ್ನ ಕೈ 14 ಕಿಲೋಮೀಟರ್ ಬಗ್ಗೆ ತಿಂಗಳು ಓದ್ತಾರೆ. ಹೋಗಿದ್ಯಾ? ಇನ್ನೊಂದೇನ್ ಗೊತ್ತಾ, ನಾವ್ ಇನೋವಾ ಕಾರ್ನ ಮರಳೊಳಗೆ ತಗೊಂಡೋದ್ವಿ. ಮರಳೊಳಗೆ ತಗೊಂಡೋಗಿ ಸ್ಟಕ್ಡ್ ಸಿಗಾಕೋಯ್ತು ಟೈರು. ಆಮೇಲೆ 10 ಜನ ಬಂದ್ರು, ಕಾರ್ ತಳ್ಳಿ ಸರ್ಕಸ್ ಮಾಡಿ ಹೋಗಿದ್ದು. ಅದ್ಕ ಹೇಳ್ದ್ ಮಣ್ಣೆಲ್ಲ ತೆಗ್ದು ಆಮೇಲೆ ತಳ್ಳಿದ್ದು. ನಾನ್ ಗಾಡಿ ಆಗಿರೋ ಹೊಡೆದಾಗ್ತದೆ ಪಾಪ. ಅವ್ನು ನೋಡ್ಬೇಕು, ಓನರು ಹೊಡೆದಾಗ್ತಾರೆ ನಿಮ್ಗೆ. ಅವನೇ ಓನರು. ಬೀಚ್ ಅಲ್ಲಿ ಮರಳಕ್ ತಗೊಂಡೋಗ್ಬಿಟ್ಟಿದ್ವಿ ಕಾರ್ನ. ನಿಮ್ ಕಾರ ಮರಳಕ್ ಸಿಹಾಕೊಂಡ್ಬಿಡ್ತು ಟೈರು. ತೆಗ್ದು ಆಮೇಲೆ 10 ಜನ ಬಂದು ತಳ್ಳಿ ಆಮೇಲೆ ಮುಂದಕ್ಕೆ ಮೂವ್ ಮಾಡಿದ್ವಿ. ಅಲ್ಲಿಗೆ ಯಾಕೆ ತಕೋದ್ರಿ? ಅದು ಇಲ್ಲಿಂದ ರೋಡ್ ಇರಲಿಲ್ಲ ಅಂತ ಹಿಂಗಾಸಿಂದ ಹೋಗೋಣ ಅಂತ ಹೋದ್ವಿ, ಎಷ್ಟಕ್ಕಾಗ್ಬಿಡ್ತು. ಅಲ್ಲಲ್ಲಿ ಅಣ್ಣ ಬಂದವನೇ ಓಡೋಗ್ಬಿಟ್ಟು ತಪ್ಕೊಂಡ್ಬಿಟ್ಟು, ಅಣ್ಣಯ್ಯ ಚೆನ್ನಾಗಿದೆ ಅಣ್ಣ. ಓಡ್ ಬಂದ್ಲು, ಅವ್ನು ಮಾತಾಡಿಸ್ತಾ ಇಲ್ಲ. 3 ದಿನ ಟ್ರಿಪ್, 3 ದಿನ ನೋಡಿಲ್ಲ. ಹೋಗ್ಬಿಟ್ಟು ತಪ್ಕೊಂಡು ನನಗೆ ಗಿಫ್ಟ್ ತಂದ. ಏನು ಎತ್ತ ಓಡ್ ಬಂದ್ಲು ಕಣ. ಅವಳು ಓಡ್ ಬಂದ್ಲು ಪಾಪ. ಅಂತ ಹೇಳಿದ್ದು ಓಡ್ ಬಂದ್ಲು. ಮಗ ಮಾತಾಡ್ ಅವನು ಇರಿಟೇಟ್ ಆಗ್ಬಿಟ್ಟಿದ್ನಲ್ಲ, ಅದಕ್ಕೆ ಹಂಗೆ ಹೇಳ್ಬಿಟ್ಟವ್ರೆ. ಅವಳ ಚುರು ಅನ್ಲು. ಅಲ್ಲೇ ಬಂದವನೆ ಬುಜ್ಜಿ ಅನ್ನಿಲ್ಲ. ಅವಳ ಹತ್ರ ಹೋದ್ರೆ ಏನೇ ಅಂದ. ಗೈಸ್ ಅವತ್ತು ನಾನು ಅಮ್ಮಗೆ ಐ ಟೆಸ್ಟ್ ಮಾಡ್ಸಕ್ ಹೋಗಿದ್ವಲ್ಲ, ಸ್ಪೆಕ್ಸ್ ಬಂದೈತೆ ನೋಡಿ. ಅಲ್ಲಿ ಇದೆ ನಾನು ಅಫಿಷಿಯಲ್ ಲುಕ್ಕು ಇರೋ ತರ ಒಂದು ಹುಡುಗಿನ ಮಾಡಕ್ ಹೋದ್ರೆ ನಮ್ಮ ಅಮ್ಮ ಹೋಗ್ಬಿಟ್ಟು ಆಂಟಿ ಆಗ್ಬೇಕು ಅನ್ನೋ ತರ ಸ್ಪೆಕ್ಸ್ ಚೂಸ್ ಮಾಡಿದ್ರು. ನಾನು ನೋಡಿ ಎಷ್ಟು ಅಫಿಷಿಯಲ್ ಆಗಿ ಡೀಸೆಂಟ್ ಆಗಿರೋದನ್ನ ಚೂಸ್ ಮಾಡಿದೀನಿ. ಏನ್ ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ಮತ್ತೊಂದ್ಸಲಿ ಅಪ್ಪ ಬೇಕಾದ್ರೆ ಮದುವೆ ಆಗ್ಬಿಡತ್ ನಿನ್ನ. ಹೌದಾ ಸ್ವಾಮಿ? ಅಂತ ತಪ್ಪು ಮಾಡಲ್ಲ. 7 ಜನ್ಮ ಎತ್ತು ಬಂದ್ರು ಇದೇ ಮನೆಯಲ್ಲೇ ಇರ್ತೀನಿ. ಇದೇ ಮನೇಲಿ ಇರ್ತೀಯ.
ಚೆನ್ನಾಗಿ ಮಾಡ್ಕೊತಿದ್ದೆ ಇರ್ತಿ ಹೇಳಿ 14 ಜನ ಆದ್ಮೇಲೆ ಈ ಜನ್ಮದಲ್ಲಿ ಮನೆ ಮಾರಾಕ್ತಿನಲ್ಲ ಹೆಂಗಿರ್ತಿ ಅಂತ ಹೇಳು. ಈ ಮನೆ ನಮ್ದಲ್ಲ ಓನರ್ ಕಡೆ ಸ್ಪೆಕ್ಸ್ ಸೋಸಕ್ಕೆ ಮಗ್ನೇ ಬೆವ್ರು ಹಂಗೆ ಇರೀತಾರೆ. ನೋಡ್ತೀನಿ ಉಲ್ಟಾ ಪಲ್ಟಾ ಇಟ್ಟಾರ ಕೊಡ್ತೀನಿ. ಆ ಕರ್ನಾಟಕ ಹೆಂಗ್ ಇಡ್ಬೇಕು ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಅಪ್ಪಂದು ಗೈಸ್ ಫೈನಲಿ ನಮ್ಮ ಈ ಒಂದು ಪಾಂಡಿಚೇರಿ ಟ್ರಿಪ್ ನಿಮಗೆ ಕಂಪ್ಲೀಟ್ ಆಗಿ ಇಷ್ಟ ಆಗಿದೆ ಅನ್ಕೋತೀನಿ. ಒಳ್ಳೆ ಎಂಜಾಯ್ಮೆಂಟ್ ಇತ್ತು. ಬಟ್ ನಮ್ಮ ಫ್ರೆಂಡ್ಸ್ ಮಧ್ಯೆ ನಡುವೆ ಆಲ್ವೇಸ್ ಅದು ಒಂದು ಮುನ್ಸು ಮನಸ್ತಾಪಗಳು ಆಲ್ವೇಸ್ ಅದು ಇದ್ದೇ ಇರುತ್ತೆ. ಆಮೇಲೆ ಹೆಂಗಿದ್ರು ಸರಿ ಆಗ್ತಾರೆ. ಬಟ್ ಈಗ ಹೆಂಗಂದ್ರೆ ಬಿಗ್ ಬಾಸ್ ಒಳಗಡೆ 15 ಜನ ಕರ್ಕೊಂಡು ಹೋಗಿ ಬಿಟ್ಟಾದ್ಮೇಲೆ ಯಾರಾದ್ರೂ ಚೆನ್ನಾಗಿರ್ತಾರೆ, ಅವ್ರ ಸ್ವಂತ ಫ್ರೆಂಡ್ ಇದ್ರೂ ಕೂಡ ಚೆನ್ನಾಗಿರ್ತಾರಿಲ್ಲ. ಹಂಗೆ ಟ್ರಿಪ್ ಅಂತ ಬಂದ್ಮೇಲೆ ಇದು ಸಹಜ ಆಗೋದು. ಬಟ್ ಅವರೆಲ್ಲ ನಾರ್ಮಲ್ ಆಗಿ ಆಗ್ತಾರೆ ಇನ್ನೇನೋ ಸ್ವಲ್ಪ ದಿನದಲ್ಲಿ. ಓವರ್ ಆಲ್ ಪಾಂಡಿಚೇರಿ ಟ್ರಿಪ್ಪು ಮತ್ತು ತಿರುವಣ್ಣಾಮಲೈ ದೇವಸ್ಥಾನ ಎರಡೂ ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಪಾಂಡಿಚೇರಿ ಹೋಗ್ತಾ ಇದ್ರೆ ಸನ್ಸ್ಕ್ರೀನ್ ಜಾಸ್ತಿ ಎತ್ಕೊಂಡು ಹೋಗಿ. ಬೀಚ್ ಹತ್ರಲ್ಲ ಹೆವಿ ಶೆಕೆ ಇರುತ್ತೆ, ಹೆವಿ ಹಬೆ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇನ್ನೊಂದು ದೇವಸ್ಥಾನ ಸಿಕ್ಕಾಪಟ್ಟೆ ಸ್ಪೆಷಲ್ ಲಕ್ಕಿ ಅನ್ಕೊಳ್ತೀನಿ. ನಮಗೆ ಅಷ್ಟು ಬೇಗ ಆಯಿತು, ನಮಗೆ ಖುಷಿ ವಿಚಾರ. ಆ್ಯಂಡ್ ಎನಿವೇಸ್ ಓವರ್ ಆಲ್ ಈ ಒಂದು 3 ದಿನ ಜರ್ನಿ ನಿಮ್ಗೆ ಇಷ್ಟ ಆಗೋದು ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಗೈಸ್, ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಾರ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ನಾಳೆ ವ್ಲಾಗಲ್ಲಿ ಕಾಯ್ತಾರಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್, ಬಾಯ್.